ಹಲೋ, ಹತ್ತಿ ರೈತರ ಅಪ್ಲಿಕೇಶನ್ಗೆ ಸುಸ್ವಾಗತ. ರೈತರ ನೋಂದಣಿ, ಹತ್ತಿ ಮಾರಾಟಕ್ಕಾಗಿ ಸ್ಲಾಟ್ ಬುಕಿಂಗ್ ಮತ್ತು ಪಾವತಿ ಮಾಹಿತಿಯನ್ನು ವೀಕ್ಷಿಸಲು ಈ ಅಪ್ಲಿಕೇಶನ್ ಅನ್ನು ಕಾಟನ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಭಿವೃದ್ಧಿಪಡಿಸಿದೆ. ಅನುಸ್ಥಾಪನೆ: ಮೊದಲಿಗೆ ಗೂಗಲ್ ಪ್ಲೇ ಸ್ಟೋರ್ಗೆ ಭೇಟಿ ನೀಡಿ. ಕಪಾಸ್ ಕಿಸಾನ್ ಅಪ್ಲಿಕೇಶನ್ ಅನ್ನು ಹುಡುಕಿ. ಈ ಅಪ್ಲಿಕೇಶನ್ ಕೆಳಗೆ ನೀಡಲಾದ ಐಕಾನ್ನೊಂದಿಗೆ ಪ್ಲೇಸ್ಟೋರ್ನಲ್ಲಿ ಕಾಣಿಸಿಕೊಳ್ಳುತ್ತದೆ. ಅದನ್ನು ಡೌನ್ಲೋಡ್ ಮಾಡಿ ಮತ್ತು ಸ್ಥಾಪಿಸಿ. ನಿಮ್ಮ ಮೊಬೈಲ್ ಫೋನ್ನಲ್ಲಿ ಅಪ್ಲಿಕೇಶನ್ ತೆರೆಯಿರಿ. ರೈತರು ಅದರ ಮೇಲೆ ಕ್ಲಿಕ್ ಮಾಡುವ ಮೂಲಕ ಭಾಷೆಯನ್ನು ಬದಲಾಯಿಸಲು ಆಯ್ಕೆ ಮಾಡಬಹುದು. ನೋಂದಣಿಯನ್ನು ಭರ್ತಿ ಮಾಡಲು ರೈತರು ತಮ್ಮ ಮಾತೃಭಾಷೆಯನ್ನು ಆಯ್ಕೆ ಮಾಡಿಕೊಳ್ಳಬಹುದು. ರೈತರ ನೋಂದಣಿ: ರೈತರ ಫೋನ್ ಸಂಖ್ಯೆಯನ್ನು ನಮೂದಿಸಿ. ಆಟ್ ಪರಿಶೀಲಿಸಿ ಮೇಲೆ ಕ್ಲಿಕ್ ಮಾಡಿ. ಇದು ಮೊಬೈಲ್ ಪರಿಶೀಲನೆಗಾಗಿ 4 ಅಂಕಿಯ ಆಟ್ ಅನ್ನು ರಚಿಸುತ್ತದೆ. ಆಟ್ ಅನ್ನು ನಮೂದಿಸಿ ಮತ್ತು ಪರಿಶೀಲಿಸಿ ಕ್ಲಿಕ್ ಮಾಡಿ. ಈಗ ನೀವು ಮುಖಪುಟಕ್ಕೆ ಬರುತ್ತೀರಿ. ಇಲ್ಲಿ ಈಗಲೇ ನೋಂದಾಯಿಸಿ ಬಟನ್ ಮೇಲೆ ಕ್ಲಿಕ್ ಮಾಡಿ. ರೈತ ನೋಂದಣಿ ನಮೂನೆ ತೆರೆಯುತ್ತದೆ. ಮೊದಲು ನಿಮ್ಮ ಶೀರ್ಷಿಕೆಯನ್ನು ಆರಿಸಿ. ಆಧಾರ್ ಪ್ರಕಾರ ರೈತನ ಹೆಸರನ್ನು ನಮೂದಿಸಿ. ಆಧಾರ್ ಪ್ರಕಾರ ರೈತ ತಂದೆ ಪೋಷಕರ ಹೆಸರನ್ನು ನಮೂದಿಸಿ. ರೈತ ಲಿಂಗವನ್ನು ಆಯ್ಕೆ ಮಾಡಿ. ರೈತನ ಜನ್ಮ ದಿನಾಂಕವನ್ನು ನಮೂದಿಸಿ. ವರ್ಷವನ್ನು ಬದಲಾಯಿಸಲು ತೋರಿಸಿರುವ ವರ್ಷವನ್ನು ಕ್ಲಿಕ್ ಮಾಡಿ, ಉದಾಹರಣೆಗೆ 2025 ಮತ್ತು ಸರಿಯಾದ ವರ್ಷವನ್ನು ಆಯ್ಕೆ ಮಾಡಲು ಸ್ಕ್ರಾಲ್ ಮಾಡಿ. ನಂತರ ತಿಂಗಳನ್ನು ಆಯ್ಕೆ ಮಾಡಲು ಹಿಂತಿರುಗಲು ಈಗ ಮೇಲೆ ಕ್ಲಿಕ್ ಮಾಡಿ ಮತ್ತು ಮುಂದೆ ಹೋಗಲು ಈಗ ಮೇಲೆ ಕ್ಲಿಕ್ ಮಾಡಿ ಮತ್ತು ನಂತರ ದಿನಾಂಕದ ಮೇಲೆ ಕ್ಲಿಕ್ ಮಾಡಿ ಮತ್ತು ನಂತರ ಸರಿ ಮೇಲೆ ಕ್ಲಿಕ್ ಮಾಡಿ. ರೈತ ಜಾತಿ ವರ್ಗವನ್ನು ಆಯ್ಕೆ ಮಾಡಿ. ರೈತರ ಆಧಾರ್ ಸಂಖ್ಯೆಯನ್ನು ಎಚ್ಚರಿಕೆಯಿಂದ ನಮೂದಿಸಿ. ನಿಮ್ಮ ಲಾಗಿನ್ನಿಂದ ಫೋನ್ ಸಂಖ್ಯೆ ಸ್ವಯಂಚಾಲಿತವಾಗಿ ಭರ್ತಿಯಾಗುತ್ತದೆ. ನೀವು ಅದನ್ನು ಮತ್ತೆ ಟೈಪ್ ಮಾಡುವ ಅಗತ್ಯವಿಲ್ಲ. ಮುಂದೆ ರೈತರ ವಸತಿ ವಿಳಾಸವನ್ನು ನಮೂದಿಸಿ. ಮನೆ ಸಂಖ್ಯೆ, ಪ್ರದೇಶ, ನಗರ ಮತ್ತು ರಾಜ್ಯ. ಈಗ ನಿಮ್ಮ ಭೂಮಿಯ ವಿವರಗಳನ್ನು ನಮೂದಿಸಿ. ವಿವಿಧ ರಾಜ್ಯಗಳಲ್ಲಿ ಭೂಮಿಯ ವಿವರಗಳು ಬದಲಾಗುತ್ತವೆ. ಉದಾಹರಣೆಗೆ, ಪಂಜಾಬ್ನಲ್ಲಿ ಇದು ಜಮಾಬಂದಿ, ಕಸ್ರಾ ಸಂಖ್ಯೆ, ಖತೌನಿ ಸಂಖ್ಯೆ, ಗಿರ್ದಾವರಿ ಮತ್ತು ಕೇವತ್ ಸಂಖ್ಯೆಯನ್ನು ಕೇಳುತ್ತದೆ. ತೆಲಂಗಾಣದಲ್ಲಿ ಅದು ಪಟ್ಟದಾರ್ ಪಾಸ್ಬುಕ್ ಸಂಖ್ಯೆ ಮತ್ತು ಸರ್ವೆ ಸಂಖ್ಯೆಯನ್ನು ಕೇಳುತ್ತದೆ. ನಿಮ್ಮ ಭೂಮಿ ವಿಶಿಷ್ಟವಾಗಿದೆಯೆಂದು ಖಚಿತಪಡಿಸಿಕೊಳ್ಳಲು ಈ ಭೂಮಿಯ ವಿವರಗಳನ್ನು ನಿಮ್ಮ ಗ್ರಾಮ ಕೋಡ್ ಆಧರಿಸಿ ತೆಗೆದುಕೊಳ್ಳಲಾಗುತ್ತದೆ. ನಂತರ ರೈತನ ಒಟ್ಟು ಭೂಮಿಯನ್ನು ಎಕರೆಗಳಲ್ಲಿ ನಮೂದಿಸಿ. ರೈತ ಎಕರೆಗಳಲ್ಲಿ ಹತ್ತಿ ಭೂಮಿಯನ್ನು ಪ್ರವೇಶಿಸುತ್ತಾನೆ. ಇದಾದ ನಂತರ ರೈತನ ಫೋಟೋವನ್ನು ಅಪ್ಲೋಡ್ ಮಾಡಿ. ನೀವು ಕ್ಯಾಮೆರಾ ಬಳಸಿ ಲೈವ್ ಫೋಟೋ ತೆಗೆದುಕೊಳ್ಳಬಹುದು ಅಥವಾ ನಿಮ್ಮ ಗ್ಯಾಲರಿ ಅಥವಾ ಫೈಲ್ಗಳಿಂದ ಅಸ್ತಿತ್ವದಲ್ಲಿರುವ ಫೋಟೋವನ್ನು ಆಯ್ಕೆ ಮಾಡಬಹುದು. ನಂತರ ನಿಮ್ಮ ದಾಖಲೆಗಳನ್ನು ಅಪ್ಲೋಡ್ ಮಾಡಿ. ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಿ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಫೋನ್ನಿಂದ ಫೈಲ್ ಅನ್ನು ಆಯ್ಕೆ ಮಾಡಿ ಮತ್ತು ಅದನ್ನು ಆಯ್ಕೆ ಮಾಡಿ. ನೀವು ತಪ್ಪು ಫೋಟೋ ಅಥವಾ ಡಾಕ್ಯುಮೆಂಟ್ ಅನ್ನು ಆಯ್ಕೆ ಮಾಡಿದರೆ ಅದರ ಮೇಲೆ ಸಣ್ಣ ಕೆಂಪು ಗುರುತು ಕಾಣಿಸುತ್ತದೆ. ಅದನ್ನು ಅಳಿಸಲು ಮೇಲೆ ಕ್ಲಿಕ್ ಮಾಡಿ ಮತ್ತು ಅದನ್ನು ಮತ್ತೆ ಆಯ್ಕೆ ಮಾಡಿ. ಈಗ ನೀವು ನಮೂದಿಸಿದ ಎಲ್ಲಾ ವಿವರಗಳನ್ನು ಪರಿಶೀಲಿಸಿ. ಫೋಟೋ ಮತ್ತು ದಾಖಲೆಗಳು ಸರಿಯಾಗಿವೆಯೇ ಎಂದು ಖಚಿತಪಡಿಸಿಕೊಳ್ಳಿ. ಅಂತಿಮವಾಗಿ ನೋಂದಣಿ ಸಲ್ಲಿಸಿ ಮೇಲೆ ಕ್ಲಿಕ್ ಮಾಡಿ. ನಿಮಗೆ ನೋಂದಣಿ ಸಂಖ್ಯೆ ಸಿಗುತ್ತದೆ. ಅಷ್ಟೇ, ನೀವು ನೋಂದಾಯಿಸಿಕೊಂಡಿದ್ದೀರಿ. ನಿಮ್ಮ ವಿವರಗಳು ಮತ್ತು ದಾಖಲೆಗಳನ್ನು ರಾಜ್ಯ ಅಧಿಕಾರಿಗಳು ಮತ್ತು ಭಾರತೀಯ ಹತ್ತಿ ನಿಗಮದ ಅಧಿಕಾರಿಗಳು ಪರಿಶೀಲಿಸುತ್ತಾರೆ. ಅನುಮೋದಿಸಿದರೆ ಮುಖಪುಟದಲ್ಲಿ ಕೆಂಪು ಬಣ್ಣದಲ್ಲಿ ಅನುಮೋದಿಸಲಾಗಿದೆ ಎಂದು ನೀವು ನೋಡುತ್ತೀರಿ. ತಿರಸ್ಕರಿಸಿದರೆ ನಿರಾಕರಣೆಯ ಕಾರಣವನ್ನು ನೀವು ನೋಡುತ್ತೀರಿ. ನಿಮ್ಮ ನೋಂದಣಿಯನ್ನು ಅನುಮೋದಿಸಿದಾಗ ಮುಖಪುಟದ ಮೇಲ್ಭಾಗದಲ್ಲಿ ರೈತ ಅನುಮೋದನೆ ಪಡೆದಿದ್ದಾನೆ ಎಂಬ ಕೆಂಪು ಸಂದೇಶವನ್ನು ನೀವು ನೋಡುತ್ತೀರಿ. ನಿಮ್ಮ ನೋಂದಣಿಯನ್ನು ಅನುಮೋದಿಸಿದಾಗ ಮುಖಪುಟದ ಮೇಲ್ಭಾಗದಲ್ಲಿ ರೈತ ಅನುಮೋದನೆ ಪಡೆದಿದ್ದಾನೆ ಎಂಬ ಕೆಂಪು ಸಂದೇಶವನ್ನು ನೀವು ನೋಡುತ್ತೀರಿ. ಈಗ ನೀವು 2 ಕೆಲಸಗಳನ್ನು ಮಾಡಬಹುದು. 1. ರೈತರು ಭೂಮಿಯನ್ನು ಸೇರಿಸಬಹುದು. 2. ನಿಮ್ಮ ಹತ್ತಿಯನ್ನು ಮಾರಾಟ ಮಾಡಲು ಸ್ಲಾಟ್ ಬುಕ್ ಮಾಡಿ. ಮೊದಲು ಭೂಮಿಯನ್ನು ಹೇಗೆ ಸೇರಿಸುವುದು ಎಂದು ಕಲಿಯೋಣ. ಭೂಮಿಯನ್ನು ಸೇರಿಸಿ. ಮುಖಪುಟದಲ್ಲಿ ನೀವು ಭೂಮಿಯನ್ನು ಸೇರಿಸಿ ಬಟನ್ ಅನ್ನು ನೋಡುತ್ತೀರಿ. ಅದರ ಮೇಲೆ ಕ್ಲಿಕ್ ಮಾಡಿ. ಈಗ ರೈತನ ಭೂ ವಿವರಗಳನ್ನು ನಮೂದಿಸಿ. ವಿವಿಧ ರಾಜ್ಯಗಳು ವಿಭಿನ್ನ ವಿವರಗಳನ್ನು ಕೇಳುತ್ತವೆ. ಉದಾಹರಣೆಗೆ, ಪಂಜಾಬ್ನಲ್ಲಿ ನೀವು ಜಮಾಬಂದಿ, ಖಾಸ್ರಾ ಸಂಖ್ಯೆ, ಖಾತೌನಿ ಸಂಖ್ಯೆ, ಗಿರ್ದಾವರಿ ಮತ್ತು ಕೇವತ್ ಸಂಖ್ಯೆಯನ್ನು ನಮೂದಿಸಬೇಕು. ತೆಲಂಗಾಣದಲ್ಲಿ ನೀವು ಪಟ್ಟದಾರ್ ಪಾಸ್ಬುಕ್ ಸಂಖ್ಯೆ ಮತ್ತು ಸರ್ವೆ ಸಂಖ್ಯೆಯನ್ನು ನಮೂದಿಸಬೇಕಾಗುತ್ತದೆ.
ಮೊದಲು ನಿಮ್ಮ ರಾಜ್ಯ, ಜಿಲ್ಲೆ, ವಿಭಾಗ, ಗ್ರಾಮ ಮತ್ತು ಮಾರುಕಟ್ಟೆಯನ್ನು ಆಯ್ಕೆ ಮಾಡಿ. ನಂತರ ಭೂಮಿಯ ವಿವರಗಳನ್ನು ನಮೂದಿಸಿ. ರೈತರ ಒಟ್ಟು ಭೂಮಿ ಮತ್ತು ಹತ್ತಿ ಭೂಮಿಯನ್ನು ಎಕರೆಗಳಲ್ಲಿ ನಮೂದಿಸಿ. ಈಗ ರೈತರು ಭೂ ದಾಖಲೆಗಳನ್ನು ಅಪ್ಲೋಡ್ ಮಾಡುತ್ತಾರೆ. ವಿವರಗಳು ಮತ್ತು ದಾಖಲೆಗಳು ಸರಿಯಾಗಿವೆಯೇ ಎಂದು ಪರಿಶೀಲಿಸಿ. ಭೂಮಿಯನ್ನು ಸೇರಿಸಿ ಬಟನ್ ಮೇಲೆ ಕ್ಲಿಕ್ ಮಾಡಿ. ಭೂಮಿಯನ್ನು ಯಶಸ್ವಿಯಾಗಿ ಸೇರಿಸಲಾಗಿದೆ ಎಂದು ಹೇಳುವ ಪಾಪಪ್ ಸಂದೇಶವನ್ನು ನೀವು ನೋಡುತ್ತೀರಿ. ರೈತರ ಭೂ ವಿವರಗಳು ಮತ್ತು ದಾಖಲೆಗಳನ್ನು ರಾಜ್ಯ ಅಧಿಕಾರಿಗಳು ಮತ್ತು ಭಾರತೀಯ ಹತ್ತಿ ನಿಗಮದ ಅಧಿಕಾರಿಗಳು ಪರಿಶೀಲಿಸುತ್ತಾರೆ. ಅನುಮೋದನೆ ಪಡೆದ ನಂತರ ಭೂಮಿ ಸ್ವಯಂಚಾಲಿತವಾಗಿ ರೈತ ನೋಂದಣಿ ದಾಖಲೆಗಳಿಗೆ ಸೇರ್ಪಡೆಯಾಗುತ್ತದೆ. ಅಷ್ಟೇ, ನಿಮ್ಮ ಭೂಮಿಯನ್ನು ಈಗ ಕಪಾಸ್ ಕಿಸಾನ್ ಅಪ್ಲಿಕೇಶನ್ಗೆ ಸೇರಿಸಲಾಗಿದೆ. ಸ್ಲಾಟ್ ಬುಕ್ ಮಾಡುವುದು ಹೇಗೆ? ಮುಖಪುಟದಲ್ಲಿ ಬುಕ್ ಎ ಸ್ಲಾಟ್ ಮೇಲೆ ಕ್ಲಿಕ್ ಮಾಡಿ. ಬುಕಿಂಗ್ ಫಾರ್ಮ್ ತೆರೆಯುತ್ತದೆ. ಈ ನಮೂನೆಯಲ್ಲಿ ನಿಮ್ಮ ರಾಜ್ಯ ಮತ್ತು ಜಿಲ್ಲೆಯನ್ನು ನಿಮ್ಮ ನೋಂದಣಿ ವಿವರಗಳಿಂದ ಈಗಾಗಲೇ ಭರ್ತಿ ಮಾಡಲಾಗುತ್ತದೆ. ಈಗ ನಿಮ್ಮ ಮಾರುಕಟ್ಟೆಯನ್ನು ಆರಿಸಿ. ನಿಮ್ಮ ಹತ್ತಿಯನ್ನು ಮಾರಾಟ ಮಾಡುವ ಗಿರಣಿಯನ್ನು ಆಯ್ಕೆ ಮಾಡಿ. ಅಂದಾಜು ಪ್ರಮಾಣವನ್ನು ಕ್ವಿಂಟಾಲ್ಗಳಲ್ಲಿ ನಮೂದಿಸಿ. ನೀವು ಇನ್ನೂ ಎಷ್ಟು ಮಾರಾಟ ಮಾಡಲು ಉಳಿದಿದೆ ಎಂಬುದನ್ನು ಸಹ ನೀವು ನೋಡಲು ಸಾಧ್ಯವಾಗುತ್ತದೆ. ಇದನ್ನು ರೈತರು ಉಳಿದಿರುವ ಪ್ರಮಾಣ ಎಂದು ತೋರಿಸಲಾಗಿದೆ. ಅದರ ನಂತರ ಮುಂದಿನ 3 ದಿನಗಳಿಂದ ದಿನಾಂಕವನ್ನು ಆಯ್ಕೆ ಮಾಡಿ. ಉದಾಹರಣೆಗೆ, ಇಂದು ಆಗಸ್ಟ್ 15 ಆಗಿದ್ದರೆ ನೀವು ಆಗಸ್ಟ್ 16, 17 ಅಥವಾ 18 ಅನ್ನು ಆಯ್ಕೆ ಮಾಡಬಹುದು. ನೀವು ದಿನಾಂಕವನ್ನು ಆಯ್ಕೆ ಮಾಡಿದಾಗ ಅಪ್ಲಿಕೇಶನ್ ಸ್ವಯಂಚಾಲಿತವಾಗಿ ಲಭ್ಯವಿರುವ ಸ್ಲಾಟ್ಗಳು, ಪ್ರತಿ ಸ್ಲಾಟ್ನ ಸಮಯ, ಇನ್ನೂ ಎಷ್ಟು ಸ್ಲಾಟ್ಗಳು ತೆರೆದಿವೆ ಮತ್ತು ಗಿರಣಿಯ ಸಂಸ್ಕರಣಾ ಸಾಮರ್ಥ್ಯವನ್ನು ತೋರಿಸುತ್ತದೆ. ಎಲ್ಲಾ ವಿವರಗಳನ್ನು ಪರಿಶೀಲಿಸಿ, ಪ್ರಮಾಣ, ದಿನಾಂಕ ಮತ್ತು ಸಮಯ. ನಂತರ ಆಯ್ದ ಸ್ಲಾಟ್ ಅನ್ನು ದೃಢೀಕರಿಸಿ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಸ್ಲಾಟ್ ಐಡಿಯೊಂದಿಗೆ ಸ್ಲಾಟ್ ಯಶಸ್ವಿಯಾಗಿ ಬುಕ್ ಮಾಡಲಾಗಿದೆ ಎಂಬ ಸಂದೇಶವನ್ನು ನೀವು ನೋಡುತ್ತೀರಿ. ನಿಮ್ಮ ಬುಕ್ ಮಾಡಿದ ಸ್ಲಾಟ್ ಮಾಹಿತಿಯನ್ನು ಹೇಗೆ ವೀಕ್ಷಿಸುವುದು? ಮುಖಪುಟದಲ್ಲಿ ಸ್ಲಾಟ್ ಮಾಹಿತಿ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಬುಕ್ ಮಾಡಿದ ಸ್ಲಾಟ್ನ ವಿವರಗಳನ್ನು ಇಲ್ಲಿ ನೀವು ಪರಿಶೀಲಿಸಬಹುದು. ದಿನಾಂಕ, ಸಮಯ, ಗಿರಣಿಯ ಹೆಸರು, ಮಾರುಕಟ್ಟೆ ಹೆಸರು ಮತ್ತು ಅಂದಾಜು ತೂಕ. ಸ್ಲಾಟ್ ಅನ್ನು ಹೇಗೆ ರದ್ದುಗೊಳಿಸುವುದು? ಸ್ಲಾಟ್ ಮಾಹಿತಿಗೆ ಹೋಗಿ. ನೀವು ರದ್ದುಗೊಳಿಸಲು ಬಯಸುವ ಬುಕ್ ಮಾಡಿದ ರದ್ದು ಮಾಡಿ ಮೇಲೆ ಕ್ಲಿಕ್ ಮಾಡಿ. ರದ್ದತಿಗೆ ಕಾರಣವನ್ನು ನಮೂದಿಸಿ. ದೃಢೀಕರಿಸಿ ಮೇಲೆ ಕ್ಲಿಕ್ ಮಾಡಿ. ರದ್ದತಿಯ ದಿನಾಂಕ ಮತ್ತು ಸಮಯದ ಜೊತೆಗೆ ಸ್ಲಾಟ್ ರದ್ದಾಯಿತು ಎಂದು ಸೂಚಿಸುವ ಕೆಂಪು ಸಂದೇಶವನ್ನು ನೀವು ನೋಡುತ್ತೀರಿ. ಲಾಗ್ಔಟ್ ಮಾಡುವುದು ಹೇಗೆ? ಮುಖಪುಟದ ಕೆಳಭಾಗದಲ್ಲಿರುವ ಲಾಗ್ಔಟ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮನ್ನು ಲಾಗ್ ಔಟ್ ಮಾಡಿ ಲಾಗಿನ್ ಪುಟಕ್ಕೆ ಹಿಂತಿರುಗಿಸಲಾಗುತ್ತದೆ. ಅಷ್ಟೇ. ಕಪಾಸ್ ಕಿಸಾನ್ ಅಪ್ಲಿಕೇಶನ್ನಲ್ಲಿ ಹೆಚ್ಚಿನ ಪ್ರೊಫೈಲ್ಗಳನ್ನು ಹೇಗೆ ಸೇರಿಸುವುದು, ಸ್ಲಾಟ್ ಅನ್ನು ಹೇಗೆ ಬುಕ್ ಮಾಡುವುದು, ಸ್ಲಾಟ್ ಮಾಹಿತಿಯನ್ನು ಹೇಗೆ ವೀಕ್ಷಿಸುವುದು, ಸ್ಲಾಟ್ ಅನ್ನು ಹೇಗೆ ರದ್ದುಗೊಳಿಸುವುದು ಮತ್ತು ಲಾಗ್ ಔಟ್ ಮಾಡುವುದು ಹೇಗೆ ಎಂದು ಈಗ ನಿಮಗೆ ತಿಳಿದಿದೆ.